ವಿಶ್ವವಿಖ್ಯಾತ ಅರಮನೆಯ ಅಂಗಳದಲ್ಲಿ ರಂಗೋಲಿಯ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಸಾಂಸ್ಕೃತಿಕ ನಗರಿ ಮಲ್ಲಿಗೆನಗರಿ ಮೈಸೂರಿನ ಅರಮನೆಯ ಅಂಗಳದಲ್ಲಿ ಹೆಂಗೆಳೆಯರು ಬಣ್ಣ ಬಣ್ಣದ ಚಿತ್ತಾರದ ಮೂಲಕ ರಂಗೋಲಿಯನ್ನ ಬಿಡಿಸುವ ಮೂಲಕ ಖುಷಿಯನ್ನ ಹಂಚ್ಕೊಳ್ತಾ ಇದ್ದಾರೆ. ನಾನು ಅರಮನೆಯ ಅಂಗಳದಲ್ಲಿದ್ದೇನೆ. ಗ್ಯಾರಂಟಿ ನ್ಯೂಸ್ ಮತ್ತೆ ಆಡ್ 6 ವತಿಯಿಂದ ಆಯೋಜನೆ ಮಾಡಲಾಗಿರ್ತಕ್ಕಂಥ ಸಂಕ್ರಾಂತಿಯ ಹಬ್ಬದ ಅಂಗವಾಗಿ ಆಯೋಜನೆಗೊಂಡಿರುವಂತಹ ಅದ್ಭುತವಾದ ರಂಗೋಲಿ ಹಬ್ಬ 2026ರ ಒಂದು ಅದ್ಭುತವಾದ ಸನ್ನಿವೇಶವನ್ನ ನೀವೀಗ ಏನು ನೋಡ್ತಾ ಇದ್ದೀರಾ. ವಿಶ್ವವಿಖ್ಯಾತ ಅಂಬಾವಿಲಾಸ ಅರಮನೆಯ ಪಕ್ಕದಲ್ಲಿರ್ತಕ್ಕಂತಹ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಹೆಂಗಳೆಯರು ಇದೀಗ ಬಣ್ಣ ಬಣ್ಣದ ರಂಗೋಲಿಯನ್ನ ಬಿಡಿಸ್ತಾ ಇರುವಂಥದ್ದು. ಆ ಒಂದು ದೃಶ್ಯಾವಳಿಗಳನ್ನ ಕೂಡ ನಾವೀಗ ನೋಡಬಹುದು. ಏನು 18 ವಯಸ್ಸಿನಿಂದ ಸುಮಾರು 60ನೇ ವಯಸ್ಸಿನವರೆಗೂ ಕೂಡ 60ರಿಂದ 70 ವಯಸ್ಸಿನ ಮಹಿಳೆಯರು ಕೂಡ ಈ ರಂಗೋಲಿ ಹಬ್ಬದಲ್ಲಿ ಉತ್ಸಾಹದಾಯಕವಾಗಿ ಭಾಗವಹಿಸುವ ಮೂಲಕ ಗ್ಯಾರಂಟಿ ನ್ಯೂಸ್ ರಂಗೋಲಿ ಹಬ್ಬಕ್ಕೆ ಅತ್ಯದ್ಭುತವಾದಂತಹ ಪ್ರೋತ್ಸಾಹವನ್ನ ನೀಡಿದ್ದಾರೆ. ಆ ಒಂದು ದೃಶ್ಯಾವಳಿಗಳನ್ನ ಕೂಡ ನೋಡಬಹುದು. ಸುಮಾರು 60ಕ್ಕೂ ಹೆಚ್ಚು ಮಹಿಳೆಯರು ಏಕಕಾಲಕ್ಕೆ ಮೈಸೂರಿನ ಅರಮನೆಯ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂತಹ ಒಂದು ಪ್ರಾಂಗಣದಲ್ಲಿ ರಂಗೋಲಿಯನ್ನ ಬಿಡಿಸೋದಕ್ಕೆ ಮುಂದಾಗಿದ್ದಾರೆ. ಆ ಒಂದು ದೃಶ್ಯಾವಳಿಗಳನ್ನ ನೀವೀಗ ನೋಡ್ತಾ ಇದ್ದೀರಾ. ಏನು ಮೈಸೂರು ಸೇರಿದಂತೆ ಮೈಸೂರು ಜಿಲ್ಲೆಯ ವಿವಿಧ ಭಾಗಗಳಿಂದ ಮಹಿಳೆಯರು ಸುಮಾರು 70ಕ್ಕೂ ಹೆಚ್ಚು ಮಹಿಳೆಯರು ಹೆಸರನ್ನ ನೋಂದಾವಣೆಯನ್ನ ಮಾಡಿಕೊಂಡಿದ್ರು. ಬಂದಂತಹ ಎಲ್ಲರಿಗೂ ಕೂಡ ಗ್ಯಾರಂಟಿ ನ್ಯೂಸ್ ವತಿಯಿಂದ ಈ ಒಂದು ರಂಗೋಲಿ ಹಬ್ಬಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿತ್ತು. ಬಂದಿರುವಂತಹ ಮಹಿಳೆಯರು ಕೂಡ ತಮ್ಮ ತಮ್ಮ ಕೌಶಲ್ಯವನ್ನ ರಂಗೋಲಿಯ ಮೂಲಕ ಚಾಕಚಕ್ಯತೆಯನ್ನ ಪ್ರದರ್ಶನವನ್ನ ಮಾಡ್ತಿದ್ದಾರೆ. ಆ ಮೂಲಕ ವಿಶ್ವವಿಖ್ಯಾತ ಅಂಬಾವಿಲಾಸ ಅರಮನೆಯ ಅಂಗಳದಲ್ಲಿ ಮೈಸೂರಿನ ಮಹಿಳೆಯರಿಗೆ ಒಂದು ರಂಗೋಲಿ ಹಾಕುವಂಥ ಅವಕಾಶವನ್ನ, ತಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ಹೊರಸೂಸುವ ಅವಕಾಶವನ್ನ ಗ್ಯಾರಂಟಿ ನ್ಯೂಸ್ ಕೊಟ್ಟಿತ್ತು. ಹೀಗಾಗಿ ಗ್ಯಾರಂಟಿ ನ್ಯೂಸ್ನ ಈ ಒಂದು ಸ್ಪಂದನೆಗೆ ಗ್ಯಾರಂಟಿ ನ್ಯೂಸ್ಗೆ ಒಂದು ಸ್ಪಂದನೆ, ಅತ್ಯದ್ಭುತವಾದಂತಹ ಸ್ಪಂದನೆ ಸಿಕ್ಕಿದೆ. ಮೈಸೂರಿನ ಅಂಬಾವಿಲಾಸ ಅರಮನೆಯ ಅಂಗಳದಲ್ಲಿ ನೋಡ್ತಾ ಇರುವಂತಹ ದೃಶ್ಯಾವಳಿಗಳಿದು. ಬಣ್ಣ ಬಣ್ಣದ ಕಲರ್ ರಂಗೋಲಿಯನ್ನ ತಂದು ಮಹಿಳೆಯರು ಮೈಸೂರಿನ ಅರಮನೆಯ ಅಂಗಳದಲ್ಲಿ ತಮ್ಮ ಕೌಶಲ್ಯವನ್ನ ಪ್ರದರ್ಶನವನ್ನ ಮಾಡುವ ಮೂಲಕ ಗ್ಯಾರಂಟಿ ನ್ಯೂಸ್ ಮತ್ತು ಆಡ್ 6ನ ವತಿಯಿಂದ ಆಯೋಜನೆ ಮಾಡಲಾಗಿರುವಂಥ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಆಯೋಜನೆ ಮಾಡಲಾಗಿರ್ತಕ್ಕಂಥ ರಂಗೋಲಿ ಹಬ್ಬಕ್ಕೆ ಅದ್ಭುತವಾದ ರೆಸ್ಪಾನ್ಸನ್ನು ಕೂಡ ಕೊಟ್ಟಿದ್ದಾರೆ. ಆ ಮೂಲಕ ಮೈಸೂರು ಅಂದರೆ ಕಲೆಯ ತವರೂರು ಮೈಸೂರಿನಲ್ಲಿ ರಂಗೋಲಿ ಹಬ್ಬಕ್ಕೆ, ಗ್ಯಾರಂಟಿ ನ್ಯೂಸ್ನ ರಂಗೋಲಿ ಹಬ್ಬಕ್ಕೆ ಅದ್ಭುತವಾದಂಥ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಸ್ಥಳೀಯರನ್ನು ಕೂಡ ನಾನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸರಿಗೆ ಏನನ್ಸುತ್ತೆ, ಈಗ ಬಹಳಷ್ಟು ಸಂಖ್ಯೆಯಲ್ಲಿ ದಸರಾ ಸಂದರ್ಭದಲ್ಲಷ್ಟೇ ರಂಗೋಲಿಯನ್ನು ಬಿಡಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ನ್ಯೂಸ್ ವತಿಯಿಂದ ಆಯೋಜನೆ ಮಾಡಿರುವಂಥ ಈ ಒಂದು ರಂಗೋಲಿ ಹಬ್ಬದಲ್ಲಿ ಸಾಕಷ್ಟು ಮಹಿಳೆಯರು ಭಾಗವಹಿಸಿದ್ದಾರೆ. ನಿಮ್ಗೆ ಅನ್ಸುತ್ತೆ? ಗ್ಯಾರಂಟಿ ನ್ಯೂಸ್ನವರು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ, ಏನು ಈ ದಿನ ಗ್ಯಾರಂಟಿ ನ್ಯೂಸ್ನವರು ರಂಗೋಲಿ ಸ್ಪರ್ಧೆನ ಏರ್ಪಡಿಸಿದರೆ ಭಾರಿ ಖುಷಿ ಆಗ್ತಾ ಇದೆ. 18 ವರ್ಷದಿಂದ 65 ವರ್ಷದ ವೃದ್ಧೆಯರು ಸುಖ ಖುಷಿಯಿಂದ ಬಂದು ನಾವು ಭಾಗವಹಿಸ್ತೀವಿ, ಇದರಲ್ಲಿ ನಮ್ಮ ಹೆಸರು ನೋಂದಣಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಎಲ್ಲರೂ ಭಾರಿ ಖುಷಿಯಿಂದ ರಂಗೋಲಿ ಬಿಡ್ತಾ ಇದ್ದಾರೆ. ಅವ್ರಿಗೆಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್. ಏನು ಅನಿಸುತ್ತೆ ಸರ್, ಮೈಸೂರಿನಲ್ಲಿ ಈ ರೀತಿಯಾದಂಥ ಒಂದು ಕಾರ್ಯಕ್ರಮ ಆಗ್ತಾ ಇರೋದು? ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಸಂಸ್ಕಾರ ಇರತಕ್ಕಂಥ ಈ ಒಂದು ಸ್ಪರ್ಧೆ ಇಟ್ಟಿರೋದು ಗ್ಯಾರಂಟಿ ನ್ಯೂಸ್ ಚಾನಲ್ ಎಲ್ಲರಿಗೂ ಕೂಡ ನಾನು ಶುಭ ಕಾಮನೆಗಳನ್ನ ತಿಳಿಸ್ತೇನೆ. ಈಗಿನ ಕಾಲಘಟ್ಟದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚು ಕಳೆಯುವಂಥ ಸಮಯಗಳಿದ್ದರೂ ಕೂಡ ಗ್ಯಾರಂಟಿ ನ್ಯೂಸ್ ಚಾನಲ್ನವರು ಈ ಚಿತ್ರ ಬಿಡಿಸೋದು, ರಂಗೋಲಿ ಬಿಡಿಸೋದ್ರ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥದ್ದು. ಆ ಕಾರ್ಯಕ್ರಮಕ್ಕೆ ಮಹಿಳೆಯರು ಉತ್ಸಾಹದಿಂದ ಬಂದು, ಅದು ಹೆಚ್ಚಿನ ಸಂಖ್ಯೆಯಲ್ಲೂ ಬಂದು ನಾವು ಕೂಡ ಭಾಗವಹಿಸ್ತೀವಿ ಅಂತ ಬಂದಿದ್ದು ನೋಡಿ ತುಂಬ ಖುಷಿ ಆಯಿತು. ಈ ಸಾಂಸ್ಕೃತಿಕ ನಗರಿಯಲ್ಲಿ ಈ ಸಂಸ್ಕಾರ ಇರ್ತಕ್ಕಂಥ ಈ ರಂಗೋಲಿ ಸ್ಪರ್ಧೆ ಇಟ್ಟಿದ್ದು ಚಾನಲ್ನವ್ರಿಗೆ ನಾನು ಧನ್ಯವಾದ ಹೇಳ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಶುಭವಾಗಲಿ. ನಮ್ಮೊಟ್ಟಿಗೆ ಇಲ್ಲಿ ಕಾರ್ಯಕ್ರಮದ ಜಡ್ಜಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ವಿದ್ಯಾ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನ ಮಾತಾಡ್ತಾರೆ. ಮೇಡಮ್, ಏನು ಅನಿಸುತ್ತೆ ಮೇಡಮ್? ಸಾಕಷ್ಟು ಕಾರ್ಯಕ್ರಮಗಳು ಮೈಸೂರಿನಲ್ಲಿ ಮಾಡ್ತೀವಿ, ಆದರೆ ಇದೊಂದು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇದೊಂದು ಕಲರ್ಫುಲ್ ಕಾರ್ಯಕ್ರಮ. ಮಹಿಳೆಯರೆಲ್ಲರೂ ಕೂಡ ತಮ್ಮ ಕೌಶಲ್ಯವನ್ನು ರಂಗೋಲಿ ಮೂಲಕ ಬಿತ್ತರಿಸುವಂಥದ್ದು. ಏನು ಅನಿಸುತ್ತೆ ಮೇಡಮ್?
ನಂಗೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಕ್ಚುಲಾಗಿ ಎಲ್ಲರೂ 18 ವರ್ಷದಿಂದ 60 ವರ್ಷ ಅಂತ ಹೇಳಿದ್ರು. ಅಲ್ಲಿ ಅಜ್ಜಿ 60 ವರ್ಷದವರು ಸುಮಾರು ಜನ ಇದ್ದಾರೆ. ಎಲ್ಲರನ್ನೂ ಮಾತಾಡಿಸಿದೆ. ನಿಜವಾಗ್ಲೂ ಅವ್ರು ಬೆಳಗ್ಗೆ 7 ಗಂಟೆಗೆ ಬಂದಿದ್ದಾರೆ, ತಿಂಡಿ ಕೂಡ ಮಾಡಿಲ್ಲ. ಎಷ್ಟು ಉತ್ಸಾಹದಿಂದ ಮಾಡ್ತಿದ್ದಾರೆ ಅಂದರೆ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಈಗಿನ ಜನ್ರೇಷನಲ್ಲೂ ಇಷ್ಟೊಂದು ಆಕ್ಟಿವ್ ಆಗಿದ್ದಾರೆ ಅಂದರೆ ನಿಜವಾಗ್ಲೂ ಅದು ತುಂಬ ಹೆಮ್ಮೆ ಪಡೋವಂಥ ವಿಚಾರ. ರಾಜ್ಯ ಮಟ್ಟದ ಸ್ಪರ್ಧೆ ಅಂತ ಹೇಳಿದ್ಮೇಲೆ ತುಂಬ ಜನ ಅವಕಾಶ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ವೆಯ್ಟ್ ಮಾಡ್ತಾ ಇದ್ರು ಕೂಡ. ಏನು ಹೇಳಬೇಕು ಅಂತಂದರೆ ನಿಜವಾಗ್ಲೂ ಪ್ರತಿಯೊಬ್ಬರು ಎಷ್ಟು ಚೆಂದವಾಗಿ ರಂಗೋಲಿ ಬಿಡಿಸ್ತಾ ಇದ್ದಾರೆ ಅಂತಂದರೆ ನೀವೇ ಒಂದ್ಸಲ ನೋಡಿ. ಖುಷಿ ಆಗುತ್ತೆ ನಿಮಗೆ? ತುಂಬ ಖುಷಿ ಆಗ್ತಾ ಇದೆ. ಇದು ತೀರ್ಪುಗಾರರ ಮಾತು. ಇಲ್ಲಿ ರಂಗೋಲಿ ಸ್ಪರ್ಧಿಗಳನ್ನು ಕೂಡ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಎಲ್ಲಿಂದ ಬಂದಿದೆಯಪ್ಪ, ಏನು ಅನಿಸುತ್ತೆ ಈ ಒಂದು ರಂಗೋಲಿ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ದು? ಎಲ್ಲಿಂದ ನೋಡಿದೆ ನೀನು ಈ ಕಾಂಪಿಟೇಷನ್ ಬಗ್ಗೆ ಅಂತ? ವಾಟ್ಸಪ್ಪಲ್ಲಿ ಸಿಕ್ಕಿತ್ತು ನಮಗೆ. ನಮಗೆ ಖುಷಿ ಆಗುತ್ತೆ ವೆನ್ ವಿ ಸಿ ದಿಸ್ ರಂಗೋಲಿ. ಇದು ಜಸ್ಟ್ ಅನ್ ಆರ್ಟ್ ಅಲ್ಲ, ಬಟ್ ಅ ಸಿಂಬಲ್ ದಟ್ ಸಿಗ್ನಿಫೈ ಸಮಥಿಂಗ್. ಎಲ್ಲಿಂದ ಬಂದಿದ್ರು? ರಾಮಕೃಷ್ಣ ನಗರ್, ಮೈಸೂರು. ಮೈಸೂರು. ಯಾವ ಆರ್ಟ್ ಬಿಡಿಸ್ತಾ ಇದೆ? ಮಂಡಲ ಆರ್ಟ್ ಥರ ಬರುತ್ತೆ. ಖುಷಿ ಆಗುತ್ತಾ? ಯಾ. ಇದು ಸ್ಪರ್ಧಿಗಳ ಮಾತು. ಮತ್ತೊಬ್ಬರು ಸ್ಪರ್ಧೆಯನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಮೇಡಮ್, ಏನು ಅನ್ಸುತ್ತೆ ಮೇಡಮ್, ಈಗ ರಂಗೋಲಿ ಕಾಂಪಿಟೇಷನ್ ಬಂದಿದ್ರೆ ಯಾರನ್ನ ಕರ್ಕೊಂಡು ಬಂದಿರ? ನಾನು ನಮ್ಮ ಅತ್ತೆನ ಕರ್ಕೊಂಡು ಬಂದಿದ್ದೀನಿ. ತುಂಬ ಖುಷಿ ಆಗುತ್ತೆ. ಅವ್ರ ವಯಸ್ಸಿಗೆ ಅವರು ಬಂದು ಬಿಡ್ತಾರೆ ಅನ್ನೋ ಉತ್ಸಾಹ, ಪ್ರೋತ್ಸಾಹ ಇದೆಯಲ್ಲ, ಅದು ತುಂಬಾ ನಮಗೆ ಖುಷಿ ಅನಿಸುತ್ತೆ. ಎಲ್ಲರಿಗೂ ಆಸಕ್ತಿ ಇರೋದ್ರಿಂದ ಎಲ್ಲ 8 ಗಂಟೆಗೆ ಬಂದು ನಾವು ಬಿಡ್ತೀವಿ ಅನ್ನೋದು ಇಟ್ಕೊಂಡು ಬಂದು ಮಾಡ್ತಿದ್ದಾರಲ್ಲ, ಅದಕ್ಕೆ ಖುಷಿ ಆಗ್ತದೆ. ಇದು ಕೇವಲ ಸ್ಪರ್ಧಾರ್ಥಿಗಳಷ್ಟೇ ಅಲ್ಲ, ಅವರ ಸಂಬಂಧಿಕರು ಕೂಡ ಬಂದಿದ್ದಾರೆ. ಅವರನ್ನು ಒಬ್ಬೊಬ್ಬರನ್ನ ಕರ್ಕೊಂಡು ಬಂದು ರಂಗೋಲಿ ಅನ್ನೋದು ಕಾಂಪಿಟೇಷನ್ ಅಷ್ಟೇ ಅಲ್ಲ, ನಮ್ಮ ಪ್ರತಿಭೆ ಅದನ್ನು ಹೊರಸೂಸುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತೇಳಿ ಅವ್ರು ಹೇಳ್ತಾ ಇರುವಂಥದ್ದು. ಮತ್ತೊಬ್ಬರು ಸ್ಪರ್ಧೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಎಲ್ಲಿಂದ ಬಂದಿರ, ಏನಂತ ಅನಿಸುತ್ತೆ ಮೇಡಮ್? ಈಗ ಸರ್ಕಲಿಂದ ಬಂದಿದ್ದೀನಿ. ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ರಂಗೋಲಿ ಸ್ಪರ್ಧೆ ಎಲ್ಲ ಅವಾಗೆಲ್ಲ ಹೊರಟೋಗ್ಬಿಡ್ತು. ಇವಾಗ ಅಷ್ಟೊಂದು ಇದಿಲ್ಲ, ಪ್ರಾಮುಖ್ಯತೆ ಕೊಟ್ಟಿಲ್ಲ. ಇವಾಗ ಕೊಟ್ಟಿದ್ದಾರೆ, ನಮ್ಗೆ ಖುಷಿ ಆಗ್ತಿದೆ ಸರ್. ತುಂಬ ಖುಷಿ ಆಗುತ್ತೆ. ಗ್ಯಾರಂಟಿ ಚಾನಲ್ ತುಂಬ ಚೆನ್ನಾಗಿದೆ ಅನ್ಕೋತೀನಿ. ಈ ಥರ ಪ್ರೋತ್ಸಾಹ ಮಾಡಿದ್ರೆ ಎಲ್ಲರಿಗೂ ಖುಷಿ ಆಗುತ್ತೆ ಸರ್. ಥ್ಯಾಂಕ್ ಯು. ಇದು ಸಂಸ್ಕೃತಿ ಮತ್ತು ಕಲೆಗೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಆಯೋಜನೆ ಮಾಡಿರುವಂಥ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಆಯೋಜನೆಗೊಂಡಿದ್ದಂತಹ ಸಂಕ್ರಾಂತಿಯ ಹಬ್ಬದ ಕಲರ್ಫುಲ್ ಆಗಿರ್ತಕ್ಕಂತಹ ರಂಗೋಲಿ ಹಬ್ಬ 2026 ಗ್ಯಾರಂಟಿ ನ್ಯೂಸ್ ಮತ್ತು @6ನ ವತಿಯಿಂದ ಆಯೋಜನೆಗೊಂಡಿರುವಂತಹ ಈ ಒಂದು ರಂಗೋಲಿ ಹಬ್ಬಕ್ಕೆ ಮೈಸೂರಿನ ಮಹಿಳೆಯರು ಅದ್ಭುತವಾದಂತಹ ರೆಸ್ಪಾನ್ಸನ್ನು ಕೊಟ್ಟಿದ್ದಾರೆ. ಆ ಮೂಲಕ ಮೈಸೂರಿನ ಅರಮನೆಯ ಅಂಗಳದಲ್ಲಿ ರಂಗೋಲಿಯನ್ನು ಹಾಕಬೇಕು ಅನ್ನೋ ಒಂದು ಸಾಕಷ್ಟು ಮಹಿಳೆಯರ ಕನಸಿರುತ್ತೆ. ಅದು ಐತಿಹಾಸಿಕ ಸ್ಥಳ, ವಿಶ್ವ ಪ್ರಸಿದ್ಧ ಅಂಬಾವಿಲಾಸ ಅರಮನೆಯ ಅಂಗಳದಲ್ಲಿ ರಂಗೋಲಿ ಹಾಕೋದು ಅಂದರೆ ಸುಮ್ಮನೆ ಮಾತಲ್ಲ. ಜೊತೆಗೆ ಈ ಒಂದು ಅವಕಾಶವನ್ನು ಗ್ಯಾರಂಟಿ ನ್ಯೂಸ್ ಮತ್ತು @6ನ ವತಿಯಿಂದ ಕಲ್ಪಿಸ್ಕೊಡಲಾಗಿತ್ತು. ಆ ಒಂದು ಅದ್ಭುತವಾದಂತಹ ಒಂದೇ ಒಂದು ಮೆಸೇಜ್ಗೆ ಗ್ಯಾರಂಟಿ ನ್ಯೂಸ್ನ ಈ ಒಂದು ಅಭಿಯಾನಕ್ಕೆ ಅದ್ಭುತವಾದಂಥ ರೆಸ್ಪಾನ್ಸನ್ನು ಕೊಟ್ಟಿದ್ದಾರೆ. ಹೀಗಾಗಿ ಮಹಿಳೆಯರು ತಾವು ತಮ್ಮ ಕಲಾ ಕೌಶಲ್ಯವನ್ನು, ಚಾಕಚಕ್ಯತೆಯನ್ನು ತಮ್ಮ ಶ್ರದ್ಧೆಯ ಮೂಲಕ, ತಮ್ಮ ಕೌಶಲ್ಯದ ಮೂಲಕ ರಂಗೋಲಿಗೆ ಅದನ್ನು ಆಗುವ ಮೂಲಕ ರಂಗೋಲಿಯನ್ನು ಅದ್ಭುತವಾಗಿ ಅರಳಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆ ಮೂಲಕ ರಂಗೋಲಿ ಹಬ್ಬ ಗ್ಯಾರಂಟಿ ನ್ಯೂಸ್ ಮತ್ತು @6ನ ವತಿಯಿಂದ ಆಯೋಜನೆಗೊಂಡಿದ್ದಂತಹ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಆಯೋಜನೆ ಆಗಿರ್ತಕ್ಕಂತಹ ರಂಗೋಲಿ ಹಬ್ಬಕ್ಕೆ ಅದ್ಭುತವಾದಂಥ ರೆಸ್ಪಾನ್ಸ್ ಬಂದಿದೆ. ಮಹಿಳೆಯರು ಕೂಡ ತುಂಬ ಖುಷಿಯನ್ನು ಪಟ್ಟಿದ್ದಾರೆ. ಕ್ಯಾಮ್ರಾಮ್ಯಾನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.